ಮಹಾಲಕ್ಷ್ಮಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದೇ ಬರುವ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಈ ಸಲ 11 ದಿವಸ ಕಾರ್ಯಕ್ರಮ ನಿಶ್ಚಯ ಮಾಡಿದ್ದಾರೆ. ಅದೇ ಥರ ನಾವು ಕೂಡ ಉಡುಪಿ ಉಚ್ಚಿಲ ದಸರಾ 11 ದಿವಸವರೆಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 11ನೇ ದಿವಸ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಹಾಗೆ 11 ದಿನಗಳಲ್ಲಿ ಕೂಡ ಸುಮಾರು 8ರಿಂದ 10 ಲಕ್ಷ ಭಕ್ತರು ಕ್ಷೇತ್ರವನ್ನು ಭೇಟಿ ಮಾಡಲಿಕ್ಕಿದ್ದಾರೆ. ಹಾಗೆ ಆ 2ರಿಂದ 3 ಲಕ್ಷದವರೆಗೆ ಅನ್ನಪ್ರಸಾದ ನಡೀಲಿಕ್ಕಿದೆ. ಹಾಗೆ 2ರಿಂದ 3 ಲಕ್ಷ ಪ್ರಸಾದ ವಿತರಣೆ ಕೂಡ ಸಾಯಂಕಾಲದ ಕುಂಕುಮಾರ್ಚನೆ ಆದಮೇಲೆ ನಡೀಲಿಕ್ಕಿದೆ. ಹಾಗೆ ವಿಶೇಷವಾಗಿ ಒಂದು ಸೀರೆ ಮೇಳವನ್ನು ಕೂಡ ಈ ಸಲ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮಾಡಲಿಕ್ಕಿದೆ. ಬ್ರಹ್ಮಾವರದ ಒಬ್ಬರು ಸಾರಿ ಮರ್ಚೆಂಟ್ ಅಂಜಲಿ ಮೇಡಮ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರು ಕಾಂಚೀವರಂ, ಮಧುರೈ ಅಲ್ಲಿಂದ ಸೀರೆಗಳನ್ನ ತಂದು ಇಲ್ಲಿ ಆ ಮೇಳವನ್ನು ಇಲ್ಲಿ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ರು ಅವರು ನಮ್ಮ ಕುಂದಾಪುರ ಹಬ್ಬದಲ್ಲಿ. ಈ ಸಲ ಇಲ್ಲಿ ಕೂಡ ವಿಶೇಷವಾಗಿ ಸೀರೆಯ ಒಂದು ಮೇಳವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ವಿವಿಧ ಮೇಳ, ವಸ್ತು ಪ್ರದರ್ಶನ, ವಿಶೇಷ ಮಕ್ಕಳ ಒಂದು ಕಲಾಕೃತಿ, ಮರಳು ಕಲಾಕೃತಿ, ಮೀನಿನ ಜೀವಂತ ಮೀನುಗಳ ಒಂದು ಸಮುದ್ರ ಮೀನುಗಳನ್ನು ತಂದು, ನದಿಯ ಮೀನುಗಳನ್ನು ತಂದು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಖಂಡಿತ ಒಳ್ಳೆ ರೀತಿಯಲ್ಲಿ ವಸ್ತು ಪ್ರದರ್ಶನದ ಒಂದು ಕಾನ್ಸೆಪ್ಟ್ ನಮ್ಮ ಇದರಲ್ಲಿ ನಮ್ಮ ಮಹಾಜನ ಸಂಘದ ಒಂದು ಇದರಲ್ಲಿ ಮನಸ್ಸಿನಲ್ಲಿ ಇದೆ. ಖಂಡಿತ ಅದು ಹೋದ ಸಲ ಕೂಡ ಭಾಳ ಚೆನ್ನಾಗಾಗಿತ್ತು ವಸ್ತು ಪ್ರದರ್ಶನ. ಈ ಸಲ ಕೂಡ ವಿಶೇಷವಾಗಿ ವಸ್ತು ಪ್ರದರ್ಶನಕ್ಕೆ ಭಾಳಷ್ಟು ಗಮನವನ್ನು ನಾವು ಕೊಟ್ಟಿದ್ದೇವೆ. ಖಂಡಿತ ದಸರಾ ಉತ್ಸವದಲ್ಲಿ ಅತ್ಯಂತ ಒಳ್ಳೆಯ ಒಂದು ವಸ್ತು ಪ್ರದರ್ಶನವನ್ನು ನಾವು ನೀಡಲಿಕ್ಕಿದ್ದೇವೆ. ಖಂಡಿತ ಅದನ್ನು ತಾವು ಹೈಲೈಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಸಾಮೂಹಿಕ ಕುಣಿತ ಭಜನೆ ಲಾಸ್ಟ್ ಟೈಮ್ ಕೂಡ ದೇವಸ್ಥಾನದ ರಥಬೀದಿಯಲ್ಲಿ ಮಾಡಿದ್ದೇವೆ. ಸುಮಾರು ಒಂದು 40 ಕುಣಿತ ಭಜನೆಗಳ ತಂಡಗಳಿಂದ ಈ ಸಲ ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕಿದೆ. ಹಾಗೆ ಸಾಮೂಹಿಕ ದಾಂಡ್ಯ ನೃತ್ಯ ಅದನ್ನು ಕೂಡ ಒಂದು ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ ಈ ಸಲ ಮಾಡ್ತೇವೆ. ಯುವ ದಸರಾ ಸಲುವಾಗಿ ಗುರುಕಿರಣ್ ನೈಟ್ಸ್ ತಂಡವನ್ನು ಆಯ್ಕೆ ಮಾಡಿದ್ದೇವೆ. ಖಂಡಿತ ಅವರು ಬಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳನ್ನು ರಂಜಿಸಲಿಕ್ಕಿದ್ದಾರೆ. ಭಜನಾ ಕಾರ್ಯಕ್ರಮ, ಭಕ್ತಿ ಗೀತಾಂಜಲಿ, ಸಂಗೀತ ಕಾರ್ಯಕ್ರಮ, ಯಕ್ಷಗಾನ, ನಾಟಕ, ಜಾನಪದ ನೃತ್ಯ ರೂಪಕ, ರಸಮಂಜರಿ ಮುಂತಾದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಆಯಾ ದಿವಸದ ಒಂದು ಕಾರ್ಯಕ್ರಮಗಳ ಪಟ್ಟಿಯನ್ನು ತಮಗೆ ಈಗ ಆಲ್ರೆಡಿ ಮುಟ್ಟಿರಬೇಕು ಎಲ್ರಿಗೂ, ಪತ್ರಕರ್ತರಿಗೆ. ಖಂಡಿತ ಮುಟ್ಟಲಿಲ್ಲ ಅಂದರೆ ನಮ್ಮ ಕಾರ್ಯದರ್ಶಿಯವರು ತಮಗೆ ಕೊಡ್ತಾರೆ. ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳಿಂದ ನೃತ್ಯ ಸ್ಪರ್ಧೆ ಇದೆ. ಮುದ್ದು ಮಕ್ಕಳಿಗಾಗಿ ಶಾರದಾ ಮಾತೆಯ ಛದ್ಮವೇಷ ಇದೆ. ರಂಗೋಲಿ ಸ್ಪರ್ಧೆ ಇದೆ. ಚಿತ್ರಕಲಾ ಸ್ಪರ್ಧೆ ಇದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆ ಇದೆ. ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಇದೆ. ಹುಲಿ ಕುಣಿತ, ಮಹಿಳೆಯರ ಒಂದು ಹುಲಿ ಕುಣಿತ ಇದೆ. ಲಾಸ್ಟ್ ಟೈಮ್ ಕೂಡ ಇತ್ತು. ಅದು ಮಹಾಲಕ್ಷ್ಮಿ ಬ್ಯಾಂಕ್ನ ಒಂದು ಪ್ರಾಯೋಜಕತ್ವದಲ್ಲಿ ಅದು ಕೂಡ ನಡೀಲಿಕ್ಕಿದೆ. ಹಾಗೆ ಶೋಭಾಯಾತ್ರೆಯಲ್ಲಿ ಒಂದು 10-12 ಟ್ಯಾಬ್ಲೋಗಳು, ಶಾರದಾ ಮಾತೆಯ ಹಾಗೂ ನವದುರ್ಗಿಯರ ಎಲ್ಲ ಮೂರ್ತಿಗಳು, ಸಹಸ್ರಾರು ಸುಮಂಗಲೆಯರ ಸಾಮೂಹಿಕ ಮಂಗಳಾರತಿ, ಸುಡುಮದ್ದು, ಹಾಗೆ ಅಲ್ಲಿ ಕೂಡ ಜಲಸ್ತಂಭನದ ಮೂಳೂರಿನಲ್ಲಿ ಕೂಡ ಒಳ್ಳೆಯ ಒಂದು ಸಂಗೀತ ಕಾರ್ಯಕ್ರಮ ಇಟ್ಟು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಅದನ್ನು ಜಲಸ್ತಂಭನ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ದೀವೋ ಒಳ್ಳೆಯ ಸಮುದ್ರದಲ್ಲಿ ಕೂಡ ಅನೇಕ ಒಂದು 50 ಬೋಟ್ಗಳನ್ನಿಟ್ಟು ಅಷ್ಟು ಒಳ್ಳೆಯ ರೀತಿಯಲ್ಲಿ ಜಲಸ್ತಂಭನವನ್ನು ಮಾಡಲಿಕ್ಕಿದ್ದೇವೆ. ಗಂಗಾರತಿ ಕೂಡ ವಿಶೇಷವಾಗಿ ಈ ಸಲ ಕಾಶಿಯಿಂದನೇ ಆರತಿ ಮಾಡೋರನ್ನು ಕರೆಸಿ ಅವರಿಂದನೇ ಆ ಭಟ್ರಿಂದನೇ ಆರತಿಯನ್ನು ಕೂಡ ವಿಶೇಷವಾಗಿ ಮಾಡಲಿಕ್ಕಿದ್ದೇವೆ. ಕಳೆದ 3 ವರ್ಷದಿಂದ ಪ್ರಿಂಟ್ ಮೀಡಿಯಾ ಇರ್ಬೋದು, ಪತ್ರಿಕಾ ಮಾಧ್ಯಮದಿರ್ಬೋದು, ಭಾಳಷ್ಟು ಉಡುಪಿ ಉಚ್ಚಿಲವನ್ನು ಹಾಡಿ ಹೊಗಳಿದ್ದೀರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ. ಅದೇ ರೀತಿ 4ನೇ ವರ್ಷದಲ್ಲಿ ಕೂಡ ತಾವು ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಡಬೇಕು. ಎಲ್ಲ ಭಕ್ತಾದಿಗಳಿಗೂ, ನಾಡಿನ ಜನತೆಗೆ ಈ ದಸರಾ ಶುಭ ಸಂದೇಶವಾಗಿ ಹೊರಹೊಮ್ಮಲಿ ಅಂತ ಹಾರೈಸಿ ತಮ್ಮೆಲ್ಲರಲ್ಲಿ ನಾನು ಬೇಡಿಕೊಳ್ತೇನೆ. ವಿಶೇಷ ರೀತಿಯಲ್ಲಿ ಮಾಡಲಿಕ್ಕಿದ್ದೇವೆ. ಯಾಕಂದರೆ ಕಳೆದ ವರ್ಷ ನಾವು ಇದು ಕುಸ್ತಿಯನ್ನು ಶಾರದಾ ಸ್ಕೂಲಿನಲ್ಲಿ ಮಾಡಿದ್ದೇವೆ. ಈ ವರ್ಷ ಅದನ್ನು ನಮ್ಮ ದೇವಸ್ಥಾನದ
ಮೈದಾನದಲ್ಲಿ ಇಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಉಳಿದ ವ್ಯವಸ್ಥೆಯನ್ನು VIP ಗಳಿಗೆ ಈ ಒಂದು ಮಾಧವಮಂಗಲ ನಮ್ಮದು ಏನು ಮಗುವೀರ ಭವನದ ಪಾರ್ಕಿಂಗ್ ಉಂಟು, ಅದರಲ್ಲಿ VIP ಗಳಿಗೆ ನಾವು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ. ನಾಟಕ ನಮ್ಮ ತುಳು ಮತ್ತು ಕನ್ನಡ ನಾಟಕವನ್ನು 3 ನಾಟಕಗಳು ದೇವಸ್ಥಾನದ ಎದುರಿನ ಸ್ಟೇಜಲ್ಲಿ ನಡೀಲಿಕ್ಕಿದೆ. ಮತ್ತು ನಮ್ಮ ಪ್ರಧಾನ ಸ್ಟೇಜಲ್ಲಿ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ವರ್ಷ ವಿಶೇಷತೆಯಾಗಿ ಮಧ್ಯಾಹ್ನ 12ರಿಂದ 2 ಗಂಟೆಯವರೆಗೆ ಭಕ್ತಿ ಸಂಗೀತ ವಿವಿಧ ತಂಡಗಳಿಂದ ಹಾಗೂ ಭಜನೆಗಳು, ಹಾಗೂ ಮಧ್ಯಾಹ್ನ ಸಹ ನಮ್ಮ ಭರತನಾಟ್ಯ 1 ಗಂಟೆ ಪ್ರತಿ ದಿವಸ ಭರತನಾಟ್ಯಗಳು ನಡೆಯಲಿವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ತುಂಬ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಅಚ್ಚುಕಟ್ಟಿನಿಂದ ಮಾಡಬೇಕಂತ ಹೇಳಿ ಈಗಾಗಲೇ ಉಪ್ಪಳದಿಂದ ಸೀರೂರವರೆಗಿನ ಸಮಾಜದ ಎಲ್ಲ ಸಮಾಜದ ಜನರು ನಮಗೆ ಸ್ವಯಂ ಸೇವಕರಿಗೆ ಬರಲಿಕ್ಕೆ ಈಗಾಗಲೇ ಒಪ್ಪಿದ್ದಾರೆ. ಖಂಡಿತ ವ್ಯವಸ್ಥಿತವಾದ ಒಂದು ಜವಾಬ್ದಾರಿಯಿಂದ ದೇವಸ್ಥಾನದ ದೇವರ ದರ್ಶನ ಇರ್ಬೋದು, ಹಾಗೂ ನಮ್ಮ ಮಾತೆಯರ 9-10 ಮಾತೆಯರ ದರ್ಶನ ಇರ್ಬೋದು, ಎಲ್ಲದಕ್ಕೂ ಸುಸಜ್ಜಿತವಾದ ಸ್ವಯಂ ಸೇವಕರ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ. ಮಹಿಳಾ ತಂಡಗಳಿರ್ಬೋದು, ಸ್ಕೌಟ್ ಮತ್ತು ಗೈಡಿನ ವಿದ್ಯಾರ್ಥಿಗಳ ಸಹಕಾರ ಸಹ ಈಗಾಗಲೇ ನಮಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸತೀಶ್ ಕುಂದರ್ ಹಾಗೂ ನೇತೃತ್ವದಲ್ಲಿ ಈಗಾಗಲೇ ಸ್ವಯಂ ಸೇವಕರ ತಂಡ ಪ್ರತಿದಿನ 300ರಿಂದ 400 ಜನ ಸ್ವಯಂ ಸೇವಕರ ತಂಡ ಈಗಾಗಲೇ ರೆಡಿ ಮಾಡಿದ್ದಾರೆ. ಖಂಡಿತ ಎಲ್ಲ 11 ದಿನದ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಅಚ್ಚುಕಟ್ಟಿನಲ್ಲಿ ಮಾಡಲಿಕ್ಕೆ ಎಲ್ಲ ಸ್ವಯಂ ಸೇವಕರಿರ್ಬೋದು, ಆಡಳಿತ ಮಂಡಳಿಯು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅನ್ನಪ್ರಸಾದದ ವ್ಯವಸ್ಥೆಯನ್ನು ಹರಿಯಪ್ಪ ಕೋಟ್ಯಾನ್ರವರ ಒಂದು ತಂಡ ಈಗಾಗಲೇ ಕಳೆದ ಬ್ರಹ್ಮಕಲಶ ಇರ್ಬೋದು, 3 ದಸರಾಗಳಿರ್ಬೋದು, ಎಲ್ಲದರಲ್ಲಿ ನೆರವೇರಿಸಿದಂಥ ಹರಿಯಪ್ಪ ಕೋಟ್ಯಾನ್ರವರ ತಂಡ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಬಫೆ ವ್ಯವಸ್ಥೆ ಇರ್ಬೋದು, ಕುಳಿತು ಊಟ ಮಾಡುವಂಥ ವ್ಯವಸ್ಥೆ, ಎಲ್ಲದಕ್ಕೂ ಈಗಾಗಲೇ ವ್ಯವಸ್ಥೆ ಪೆಂಡಲ್ಗಳ ಒಂದು ಈಗಾಗಲೇ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅಲ್ಲಿ ಹೋದ್ಸಲ ಎಲ್ಲ ಸ್ವಲ್ಪ ಮಳೆ ಬಂದು ಎಲ್ಲ ಪ್ರಾಬ್ಲಮ್ ಇತ್ತು ನೋಡಿ. ಒಂದು ನರ್ಸರಿದು ಒಂದು ಹೊರಗೆ ಶಾಮಿಯಾನ, ಹೂವಿನ ಬೀಜ ಆಕೃತಿ ಮೊದಲ ಭಾಗದಲ್ಲಿ, ದೈವಗಳ ಮುಖವಾಡ, ತರಕಾರಿಯಿಂದ ಕಲಾಕೃತಿ, ಜನಜಾಗೃತಿ ಬಗ್ಗೆ ವೆಂಕಿ ಪಲಿಮಾರ್ ಅಂತ, ಹಾಗೆ ವಿಶೇಷ ಶಾಲೆಯ ಮಕ್ಕಳ ಒಂದು ಮರಳು ಕಲಾಕೃತಿ ಇದೆ, 2 ಇದೆ ಒಟ್ಟಿಗೆ. ತೆಂಗಿನ ಸಿರಿಯಿಂದ ಕಲಾಕೃತಿ ಪಾಣಾರ ಸಂಘದವರಿಂದ, ಕಲ್ಲಿನ ಕಲಾಕೃತಿ, ಕುಪ್ಪಿ ಆರ್ಟ್ಸ್, ಮಂಡಲ್ ಆರ್ಟ್ಸ್, ತೆಂಗಿನ ಚಿಪ್ಪಿನ ಕಲಾಕೃತಿ, ಹೂವಿನ ಆಭರಣ ತಯಾರಿ, ಮಳೆ ನೀರು ಇಂಗಿಸುವಿಕೆ ಮಾಡೆಲ್, ಕೈಮಗ್ಗ, ಮಂತ್ ತಯಾರಿ, ಬುಟ್ಟಿ ತಯಾರಿ ಕೊರಗ ಸಮುದಾಯದಿಂದ ಅಲ್ಲೇ ಮಾರ್ತಾರಲ್ಲ, ಅದನ್ನು ಅಲ್ಲೇ ಮಾರ್ತಾರೆ ತಯಾರು ಮಾಡಿ. ಪುಸ್ತಕ 1-2 ಪುಸ್ತಕದ ಮಳಿಗೆಯನ್ನು ಕೂಡ ಇದು ಮಾಡಿದ್ದೀವಿ. ರಮೇಶ್ ಪೇಂಟ್ ಮಾಡ್ತಾರೆ ಅವರು. ಪೇಂಟಿಂಗ್ನ ಕಲಾಕೃತಿ ಕೂಡ ಇಡ್ತಾವೆ. ಫೋಟೋ ಗ್ಯಾಲರಿ ಇದೆ, ಬೋಟ್ಗಳ ಮಾದರಿ ಇದೆ, ಕಾರ್ಟೂನ್ ಕಲೆ, ಲೈವ್ ಚಿತ್ರ ಬಿಡಿಸುವುದು, ಜೀವಂತ ಸಮುದ್ರದ ಮೀನು ಹಾಗೂ ನದಿಗಳ ಮೀನು ಪ್ರದರ್ಶನ, ಮಡಿಕೆ ತಯಾರಿ, ಕತ್ತಿ ತಯಾರಿ, ಮರಳು ಶಿಲ್ಪ, ಗಾಣ, ಎತ್ತಿನ ಗಾಡಿ ಸೆಲ್ಫಿ, ಒಂದು ಎತ್ತಿನ ಗಾಡಿ ಇಟ್ಟು ಸೆಲ್ಫಿ ಫೋಟೋ ತೆಗೆಯೋರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಮುಖದ್ವಾರ, ಕೆರೆಯಲ್ಲಿ ಟ್ಯಾಬ್ಲೋ, ಅಲ್ಲಿ ಒಂದು ದೇವಸ್ಥಾನದ ಕೆರೆ ಇದೆ, ಅದರಲ್ಲಿ ಒಂದು ಟ್ಯಾಬ್ಲೋ ಮಾಡ್ತೀವಿ. ಬಂಗಡು ಮೀನಿನ ಒಂದು ಕಲಾಕೃತಿ ವಿಶೇಷ ರೀತಿಯಲ್ಲಿ, ಹಾಯಿ ದೋಣಿ ಮತ್ತು 2 ದೋಣಿ ಹೊರಗಡೆ. ಇದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಪರಿಕಲ್ಪನೆ ಮಾಡಿದ್ದೀವಿ. ತಾವುಗಳ ಸಹಕಾರ ಒಂದು ಒಳ್ಳೆ ರೀತಿಯಲ್ಲಿ ಕೊಡಿ. ಉಡುಪಿ ಉಚ್ಚಿಲ ದಸರಾ ಒಂದು ಒಳ್ಳೆಯ ಮಟ್ಟಕ್ಕೆ ಬರ್ತಾ ಇದೆ. ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ, ಆ ತಾಯಿಯ ಒಂದು ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಮೆರುಗು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ.